ಒಂದು ಕಾಲ ಇತ್ತು, ಪ್ರತಿಯೊಂದು ಗ್ಯಾಜೆಟ್ಗೂ ಒಂದೊಂದು ತರಹದ ಚಾರ್ಜರ್. ಕ್ಯಾಮೆರಾಗೆ ಬೇರೆ, ಫೋನಿಗೆ ಬೇರೆ, ಆಮೇಲೆ MP3 ಪ್ಲೇಯರ್ಗೆ ಇನ್ನೊಂದೇ. ಆ ತಂತಿಗಳ ಗೊಂದಲದಿಂದ ಈಗ ಒಂದೇ ಒಂದು ಕೇಬಲ್ ಎಲ್ಲವನ್ನೂ ಆಳುವ ಯುಗದ ಕಡೆಗೆ ನಾವು ಹೇಗೆ ಬಂದ್ವಿ ಅನ್ನೋದೇ ಇವತ್ತಿನ ನಮ್ಮ ಡೀಪ್ ಡೈವ್. ಹೌದು, ನಾವು ಪ್ರತಿದಿನ ಬಳಸೋ ಈ USB ಪೋರ್ಟ್ಗಳು ಅವು ಕೇವಲ ಚಾರ್ಜಿಂಗ್ ಪಾಯಿಂಟ್ಗಳಲ್ಲ, ಅವು ನಮ್ಮ ಡಿಜಿಟಲ್ ಜೀವನದ ವೇಗ ಮತ್ತು ಶಕ್ತಿಯನ್ನು ನಿರ್ಧರಿಸುವ ಗೇಟ್ವೇಗಳು. ಇವತ್ತಿನ ನಮ್ಮ ಸೋರ್ಸ್ಗಳ ಪ್ರಕಾರ ಈ ಪೋರ್ಟ್ಗಳ ಹಿಂದಿರೋ ಕಥೆ ತಿಳ್ಕೊಂಡ್ರೆ ನಮ್ಮ ಸಮಯ, ಹಣ ಎರಡೂ ಉಳಿಯುತ್ತೆ. ಸರಿ, ಹಾಗಿದ್ರೆ ಶುರು ಮಾಡೋಣ. ಎಲ್ಲರಿಗೂ ಗೊತ್ತಿರೋ ಆ ಹಳೆಯ ಆಯತಾಕಾರದ ಪೋರ್ಟ್ ಇದೆಯಲ್ಲ, USB ಟೈಪ್ ಎ, ಅಲ್ಲಿಂದ ಶುರು ಮಾಡೋಣ. ಅದಿನ್ನೂ ನನ್ನ ಲ್ಯಾಪ್ಟಾಪ್ನಲ್ಲಿದೆ. ಖಂಡಿತ. ಟೈಪ್ ಎ ನಮ್ಮ ಸ್ಟ್ಯಾಂಡರ್ಡ್ ಪೋರ್ಟ್ ಆಗಿತ್ತು, USB 2.0 ವರ್ಷನಲ್ಲಿ. ಕೇವಲ 2.5 ವಾಟ್ ಪವರ್ ಅಷ್ಟೇ ಕೊಡ್ತಿತ್ತು. ಅಂದ್ರೆ ಫೋನ್ ಚಾರ್ಜ್ ಆಗೋಕೆ ತುಂಬಾನೇ ಹೊತ್ತು ಬೇಕಿತ್ತು. ಓಹ್ ಹೌದು, ತುಂಬಾ ನಿಧಾನ. ಆಮೇಲೆ ಬಂದ USB 3.0 ಅದನ್ನ 4.5 ವಾಟ್ಗೆ ಏರಿಸಿತು. ಸ್ವಲ್ಪ ಪರವಾಗಿಲ್ಲ, ಆದರೆ ಇವತ್ತಿನ ಫಾಸ್ಟ್ ಚಾರ್ಜಿಂಗ್ ಜಗತ್ತಿಗೆ ಇದು ಏನೂ ಅಲ್ಲ. ಹೌದು, ಈಗಿನ ಕಾಲಕ್ಕೆ 4.5 ವ್ಯಾಟ್ ಅಂದ್ರೆ ತಮಾಷೆನೇ ಸರಿ. ಆದ್ರೆ ಈಗ ಬಂದಿರೋ ಟೈಪ್ ಸಿ ಎಲ್ಲವನ್ನೂ ಬದಲಾಯಿಸ್ತಿದೆ ಅಂತ ನಮ್ಮ ಸೋರ್ಸ್ಗಳು ಹೇಳ್ತಿವೆ. ಇದು ನೋಡೋಕೆ ಚಿಕ್ಕದಾಗಿದೆ, ಎರಡೂ ಕಡೆಯಿಂದ ಪ್ಲಗ್ ಮಾಡಬಹುದು, ಆದ್ರೆ ಇದ್ರ ನಿಜವಾದ ಮ್ಯಾಜಿಕ್ ಬೇರೆನೇ ಇದೆ ಅಲ್ವಾ? ಇಲ್ಲಿಂದಾನೆ ಕತೆ ಪೂರ್ತಿ ಬದಲಾಗೋದು. ಟೈಪ್ ಸಿ ಅನ್ನೋದು ಕೇವಲ ಆಕಾರ ಅಲ್ಲ, ಅದೊಂದು ಕ್ರಾಂತಿ. ಮೊದಲನೇದಾಗಿ ಪವರ್ ಡೆಲಿವರಿ ಅಥವಾ PD ಅಂತಾರಲ್ಲ. ಓ, PD ಚಾರ್ಜಿಂಗ್, ನಾನ್ ಕೇಳಿದ್ದೀನಿ ಅದ್ರ ಬಗ್ಗೆ. ಹೌದು, ಅದೇ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಕೇಬಲ್, ಚಾರ್ಜರ್ ಮತ್ತೆ ಡಿವೈಸ್ ಒಂದಕ್ಕೊಂದು ಮಾತಾಡ್ಕೊಳ್ಳುತ್ತೆ. ನಿನಗೆಷ್ಟು ಪವರ್ ಬೇಕು ಅಂತ ಕೇಳಿ ಫೋನಿಗೆ ಕಡಿಮೆ, ಲ್ಯಾಪ್ಟಾಪ್ಗೆ 100 ವ್ಯಾಟ್ ಅಥವಾ ಅದಕ್ಕಿಂತ ಹೆಚ್ಚು ಪವರ್ ಕೊಡುತ್ತೆ. ಏನ್ ಹೇಳ್ತಿದ್ದೀರಾ? ಅಂದ್ರೆ ಒಂದೇ ಕೇಬಲ್ನಿಂದ ಫೋನ್ ಮತ್ತು ಗೇಮಿಂಗ್ ಲ್ಯಾಪ್ಟಾಪ್ ಎರಡನ್ನೂ ಚಾರ್ಜ್ ಮಾಡ್ಬೋದಾ? ಖಂಡಿತ. ಅಬ್ಬಾ, ಅಂದ್ರೆ ಫೋನ್ ಚಾರ್ಜರ್, ಲ್ಯಾಪ್ಟಾಪ್ ಚಾರ್ಜರ್ ಅಂತ ಬೇರೆ ಬೇರೆ ಇಟ್ಕೊಳ್ಳೋ ತಲೆಬಿಸಿನೇ ಇಲ್ಲ. ಇದು ಸಖತ್ತಾಗಿದೆ. ಇನ್ನು ಸ್ಪೀಡ್ ವಿಷಯಕ್ಕೆ ಬಂದ್ರೆ, ಸ್ಪೀಡ್ ವಿಷಯದಲ್ಲಿ ಇದು ರಾಕೆಟ್ ಇದ್ದ ಹಾಗೆ. ಲೇಟೆಸ್ಟ್ USB 4 2.0 ಸ್ಟ್ಯಾಂಡರ್ಡ್ ಜೊತೆ ಸೇರಿದಾಗ ಟೈಪ್ ಸಿ 80 ಗಿಗಾಬೈಟ್ಸ್ ಪರ್ ಸೆಕೆಂಡ್. 80 Gbps? ಹೌದು, 80 Gbps ವೇಗ ಮುಟ್ಟಬಲ್ಲದು. ಸುಮ್ಮನೆ ಯೋಚನೆ ಮಾಡಿ, ಒಂದು ದೊಡ್ಡ 4K ಸಿನಿಮಾನ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಟ್ರಾನ್ಸ್ಫರ್ ಮಾಡ್ದಾಗೆ. ನಂಬೋಕೆ ಆಗ್ತಿಲ್ಲ. ಇದು ಕೇವಲ ಫೈಲ್ ವರ್ಗಾವಣೆ ಅಲ್ಲ, ಇದು ನಾವು ಕೆಲಸ ಮಾಡುವ ರೀತಿಯನ್ನೇ ಬದಲಾಯಿಸುತ್ತೆ ಅಲ್ವಾ? ಖಂಡಿತವಾಗಿಯೂ. ಹಾಗಾದ್ರೆ ನಾವು ಈ ಹಂತಕ್ಕೆ ಬರೋಕೆ ಮುಂಚೆ ಕೆಲವು ಹಳೇ ಪೋರ್ಟ್ಗಳನ್ನು ದಾಟಿ ಬಂದಿದ್ದೀವಿ. ನಮ್ಮ ಸೋರ್ಸ್ಗಳಲ್ಲಿ ಟೈಪ್ ಬಿ, ಮಿನಿ USB, ಮೈಕ್ರೋ USB ಬಗ್ಗೆನೂ ಇದೆ. ಆ ಪ್ರಿಂಟರ್ಗೆ ಹಾಕೋ ಚೌಕ ಪೋರ್ಟ್ ನೆನ್ಪಿದ್ಯಾ? ಖಂಡಿತ. ಅದು ಟೈಪ್ ಬಿ. ಪ್ರಿಂಟರ್ ಮತ್ತು ಸ್ಕ್ಯಾನರ್ಗಳಲ್ಲಿ ಬಳಸ್ತಿದ್ರು. ಬಾಳಿಕೆ ಬರೋ ಕಾರಣ ಅದನ್ನ ಇಷ್ಟಪಡ್ತಿದ್ರು. ಆಮೇಲೆ ಬಂತು ಮಿನಿ USB. ಹಳೆಯ ಕ್ಯಾಮ್ರಾ, MP3 ಪ್ಲೇಯರ್ಗಳಲ್ಲಿತ್ತು. ಆದರೆ ಅದು ಬೇಗ ಹಾಳಾಗೋಕಿತ್ತು. ಅದಾದ್ಮೇಲೆ ಬಂದಿದ್ದೆ ಮೈಕ್ರೋ USB. ಹೌದು, ಮೈಕ್ರೋ USB ಸುಮಾರು 10 ವರ್ಷಗಳ ಕಾಲ ಆಂಡ್ರಾಯ್ಡ್ ಫೋನ್ಗಳ ರಾಜ ಆಗಿತ್ತು. ನನ್ನ ಹಳೆ ಫೋನ್ಗಳಲ್ಲೆಲ್ಲ ಅದೇ ಇತ್ತು. ನಿಜ. ಮೈಕ್ರೋ USB ಒಂದು ದೊಡ್ಡ ಸುಧಾರಣೆನೇ ಆಗಿತ್ತು. ಇದು ಕ್ವಿಕ್ ಚಾರ್ಜ್ ಜೊತೆ 24W ವರೆಗೆ ಪವರ್ ಕೊಡ್ತಿತ್ತು. ಮತ್ತೆ OTG, ಆನ್ ದ ಗೋ, ಅಂದ್ರೆ ಫೋನ್ಗೆ ನೇರವಾಗಿ ಪೆನ್ ಡ್ರೈವ್ ಹಾಕಿ ಸಿನಿಮಾ ನೋಡಬಹುದಿತ್ತು. ಅದೇ. ಆದ್ರೆ ಅದರ ದೊಡ್ಡ ಸಮಸ್ಯೆ ಅಂದ್ರೆ ಅದನ್ನ ಒಂದೇ ದಿಕ್ಕಿನಲ್ಲಿ ಪ್ಲಗ್ ಮಾಡಬೇಕಿತ್ತು. ಟೈಪ್ ಸಿ ಆ ಸಮಸ್ಯೆಯನ್ನು ಬಗೆಹರಿಸಿದೆ. ಹಾಗಾದ್ರೆ ಒಟ್ಟಿನಲ್ಲಿ ನಾವು ಒಂದು ಗೊಂದಲಮಯ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಕೇಬಲ್ ಇದ್ದ ಜಗತ್ತಿನಿಂದ ಎಲ್ಲದಕ್ಕೂ ಒಂದೇ ಕೇಬಲ್ ಇರುವ ಸರಳ ಜಗತ್ತಿನತ್ತ ಸಾಗ್ತಿದ್ದೇವೆ. ಇದು ತಾನೇ ಇದ್ರ ಸಾರಾಂಶ? ಖಂಡಿತ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಇದು ಕೇವಲ ಟೆಕ್ನಿಕಲ್ ಮಾಹಿತಿ ಅಲ್ಲ, ಇದು ನಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಸರಿಯಾದ ಟೈಪ್ ಸಿ ಕೇಬಲ್ ಮತ್ತು ಚಾರ್ಜರ್ ಬಳಸಿದ್ರೆ ನಿಮ್ಮ ಲ್ಯಾಪ್ಟಾಪ್ ಅನ್ನು 30 ನಿಮಿಷಗಳಲ್ಲಿ ಚಾರ್ಜ್ ಮಾಡಬಹುದು. ಅದೇ ತಪ್ಪು ಕೇಬಲ್ ಬಳಸಿದ್ರೆ 3 ಗಂಟೆ ಬೇಕಾಗ್ಬೋದು. ಈ ವ್ಯತ್ಯಾಸ ತಿಳಿದುಕೊಳ್ಳುವುದು ಮುಖ್ಯ. ಹಾಗಾದ್ರೆ ಮುಂದಿನ ಬಾರಿ ಯಾರಾದ್ರೂ ಕೇಬಲ್ ಪ್ಲಗ್ ಮಾಡಿದಾಗ ಅವರು ಕೇವಲ ಒಂದು ಪ್ಲಗ್ ಹಾಕುತ್ತಿಲ್ಲ, ಬದಲಿಗೆ 4.5 ವಾಟ್ ಮತ್ತು 100 ವ್ಯಾಟ್ಗಿಂತ ಹೆಚ್ಚಿನ ಶಕ್ತಿಯ ನಡುವೆ ಆಯ್ಕೆ ಮಾಡುತ್ತಿದ್ದಾರೆ ಅಂತಾಯ್ತು. ನಿಖರವಾಗಿ. ಮತ್ತೆ ನಿಧಾನಗತಿಯ ವರ್ಗಾವಣೆ ಮತ್ತು ಕಣ್ಣು ಮಿಟುಕಿಸುವುಡಳಿ ಆಗುವ ವರ್ಗಾವಣೆಯ ನಡುವೆ ಹೌದು, ಇಲ್ಲೊಂದು ಅಂತಿಮವಾದಿ ಯೋಚನೆ ಮಾಡಬೇಕಾದ ಪ್ರಶ್ನೆ ಇದೆ. ಹೇಳಿ. ಒಂದೇ ಒಂದು ಪೋರ್ಟ್ ಈಗ ಅಪಾರ ಡೇಟಾ ವೇಗ,
ಹೈ ಪವರ್ ಚಾರ್ಜಿಂಗ್ ಮತ್ತು 4K ವಿಡಿಯೋ ಔಟ್ಪುಟ್ ಅನ್ನು ಏಕಕಾಲದಲ್ಲಿ ನಿಭಾಯಿಸುವುದಾದರೆ ನಮ್ಮ ಸಾಧನಗಳ ಭವಿಷ್ಯದ ವಿನ್ಯಾಸದ ಮೇಲೆ ಇದರ ಪರಿಣಾಮ ಏನಾಗಬಹುದು? ಆಸಕ್ತಿದಾಯಕ ಪ್ರಶ್ನೆ. ಮುಂದೊಂದು ದಿನ ಇಯರ್ಫೋನ್ ಜಾಕ್, ಚಾರ್ಜಿಂಗ್ ಪೋರ್ಟ್, HDMI ಎಲ್ಲವೂ ಮಾಯವಾಗಿ ಕೇವಲ ಒಂದೇ ಒಂದು ಸರ್ವಶಕ್ತ ಪೋರ್ಟ್ ಇರುವ ಗ್ಯಾಜೆಟ್ಗಳನ್ನು ನಾವು ನೋಡಬಹುದೇ?